ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ JD ಆಮೇಲೆ ಟ್ರೇಡ್ಸ್ಮ್ಯಾನು WMP ಬಗ್ಗೆ ಮಾಡೆಲ್ ಟೆಸ್ಟನ್ನು ಬಿಟ್ಟಿದ್ದಾರೆ ಆಫೀಸಿಯಲ್ಲಿ. ಅದರಲ್ಲಿ ಬೆಳಗ್ಗೆ ಕ್ಲಾಸಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ದೀವಿ, 29ನೇ ಟೆಸ್ಟನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈಗಿನ ಕ್ಲಾಸಲ್ಲಿ 30ನೇ ನಂಬರ್ ಟೆಸ್ಟು ಯಾವ ರೀತಿ ಕ್ವಶನ್ಸ್ ಅದಾವೆ ಅಂತೇಳಿ ನಿಮ್ಗೆ ಈಗಾಗಲೇ ಪ್ರತಿ 1ನೇ ಟೆಸ್ಟಿಂದ 29 ಟೆಸ್ಟ್ವರೆಗೂ ಯಾವ ರೀತಿ ಡಿಫ್ರೆಂಟ್ ಕ್ವಶನ್ಗಳು ಬಂದವ, ಯಾವ ರೀತಿ ಡಿಫ್ರೆಂಟ್ ಕ್ವಶನ್ ಕೇಳ್ಯಾರ, ಅದೇ ರೀತಿ ಎಲ್ಲ ಟಾಪಿಕ್ಗಳಲ್ಲಿ ಯಾವ ಥರ ಕ್ವಶನ್ಗಳನ್ನು ಇನ್ಕ್ರೀಸ್ ಮಾಡ್ಕೊತ ಹೋಗ್ಯಾರ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿರಿ. ಅದೇ ರೀತಿ ಆಲ್ಮೋಸ್ಟ್ 46 ಟೆಸ್ಟ್ಗಳಿದಾವೆ. ಇದಾದಮೇಲೆ ಇನ್ನು ಟೋಟಲ್ಲು 16 ಟೆಸ್ಟ್ಗಳು ಮಾತ್ರ ಉಳಿತಾವೆ. ಅದನ್ನು ಇನ್ನೊಂದು 4ರಿಂದ 5 ದಿನದೊಳಗೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ. ಓಕೆ, ವಿಡಿಯೋ ಎಂಡ್ವರೆಗೂ ನೋಡಿರಿ, ಲೇಟ್ ಮಾಡೋದು ಬೇಡ. 15-20 ನಿಮಿಷದೊಳಗೆ ಇಂದು ಪೂರ್ಣವಾದ 50 ಕ್ವಶನ್ಗಳು ಮುಗಿಸ್ತಾ ಹೋಗೋಣ. ಓಕೆ, ಲೇಟ್ ಮಾಡೋದು ಬೇಡ. ಫಸ್ಟಿಗೆ GK ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆಯನ್ನು ನೋಡ್ರಿ ಏನದ ಅಂತೇಳಿ. ಯಾವ ರಾಜಕೀಯ ಪಕ್ಷವನ್ನು ಹಿಂದೆ ತೆಲಂಗಾಣ ರಾಷ್ಟ್ರ ಸಮಿತಿ ಎಂದು ಕರೆಯಲಾಗುತ್ತಿತ್ತು ಅಂತಂದ್ರೆ ಇದು ಭಾರತ ರಾಷ್ಟ್ರ ಸಮಿತಿ ಅಂತೇಳಿ ಇತ್ತು. ಇದನ್ನು ಏನಂತ ಕರಿತಿದ್ರು, ತೆಲಂಗಾಣ ರಾಷ್ಟ್ರ ಸಮಿತಿ ಅಂತೇಳಿ ಕರಿತಿದ್ರು. ದೆನ್ ಎರಡನೇ ಕ್ವಶನನ್ನು ನೋಡ್ರಿ. ಫೆಬ್ರವರಿ 2023 ಹೊತ್ತಿಗೆ ಭಾರತ ಸರ್ಕಾರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಕೇಂದ್ರ ಸಚಿವರು ಯಾರು ಅಂತೇಳಿ ನಿತಿನ್ ಗಡ್ಕರಿ ಅವರು. ಓಕೆ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಸ್ತುತ ಭಾರತದ ಕೆಳಗಿನ ಯಾವ ರಾಜ್ಯದವರಾಗಿದ್ದರು ಅಂತಂದಾಗ ಇವರು ಉತ್ತರ ಪ್ರದೇಶದವರಾಗಿದ್ದರು. ಓಕೆ ಡನ್. 4ನೇ ಪ್ರಶ್ನೆ ನೋಡಿ. 1924ರಲ್ಲಿ ದಿ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ರಚಿಸಿದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕೆಳಗಿನವರಲ್ಲಿ ಯಾರು ಒಬ್ಬರಾಗಿದ್ದರು ಅಂತಂದ್ರೆ ಇದು ಸ್ವಲ್ಪ ಹೆಸರು ಮಿಸ್ಟೇಕ್ ಆಗೈತಿ. ಕರೆಕ್ಟಾದ ಹೆಸರು ಅಂತಪ್ಪ ಅಂತಂದ್ರೆ ಅಕ್ಷಾಕುಲ್ಲಾ ಖಾನ್. ಏನು ಅಕ್ಷಾಕುಲ್ಲಾ ಖಾನ್. ಓಕೆ ಡನ್. ನೆಕ್ಸ್ಟು 5ನೇ ಪ್ರಶ್ನೆ. 6 ಫೆಬ್ರವರಿ 2023ರಂದು ಯಾವ ಯುದ್ಧ ವಿಮಾನವು ಭಾರತದ ಮೊದಲ ಸ್ವದೇಶಿ ವಿಮಾನ ವಾಹಕ ನೌಕೆ INS ವಿಕ್ರಾಂತ್ನಿಂದ ಯಶಸ್ವಿಯಾಗಿ ತನ್ನ ಮೊದಲ ಲ್ಯಾಂಡಿಂಗ್ ಮತ್ತು ಟೇಕಪ್ ಅನ್ನು ನಿರ್ವಹಿಸಿತು ಅಂತಂದ್ರೆ MiG-29K. ಯಾವುದು MiG-29K. MiG-29. ನೆಕ್ಸ್ಟು ತ್ರಿವರದೇವ ವಿಹಾರ ಎಂಬುದು ಬೌದ್ಧ ಮಠವಾಗಿದ್ದು ಇದು ಭಾರತದ ಯಾವ ರಾಜ್ಯದ ಮಹಾಸಮುಂದ್ ಜಿಲ್ಲೆ ನೀರ್ಪುರ್ ಗ್ರಾಮದಲ್ಲಿದೆ ಅಂತಂದರೆ ಇದು ಛತ್ತೀಸ್ಗಢ ರಾಜ್ಯದಲ್ಲಿದೆ. ಓಕೆ, 7ನೇ ಪ್ರಶ್ನೆ. ಚೌಮಹಲ್ಲಾ ಅರಮನೆ ಅಥವಾ ಚೌಮಹಲ್ಲತ್ ಯಾರ ನಿಜಾಮತ್ ಅರಮನೆಯಾಗಿತ್ತು ಅಂತಂದ್ರೆ ಹೈದರಾಬಾದ್ನಾಗಿತ್ತು. ನೆಕ್ಸ್ಟ್ ನೋಡ್ರಿ 8ನೇದು. ಚಂದ್ರ ಹಿಸ್ರಿ ಕ್ಯಾಲೆಂಡರ್ ಆಧಾರದ ಮೇಲೆ ಮೊಹರಂ ಇಸ್ಲಾಮಿಕ್ ಹೊಸ ವರ್ಷದ ಡ್ಯಾಶ್ ಆಗಿತ್ತು ಅಂತಂದ್ರೆ ಮೊದಲ ತಿಂಗಳಾಗಿತ್ತು. ಆಗ್ರಾ ಯಾವ ನದಿಯ ದಡದ ಮೇಲೆ ಇದೆ ಅಂತಂದ್ರೆ ಯಮುನಾ ನದಿಯ ದಡದ ಮೇಲೆ ಇದೆ. ನೆಕ್ಸ್ಟು ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ ವರದಿ ಪ್ರಕಾರ 2021-22ರ ಭಾರತ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಅತಿ ಹೆಚ್ಚು ಪ್ರಮಾಣದ ಸೇಬುವನ್ನು ಬೆಳೆಯುವುದಂತಂದ್ರೆ ಜಮ್ಮು ಕಾಶ್ಮೀರ. ರೀಸೆಂಟಾಗಿ ಯಾವುದದ ಅಂತೇಳಿ ನೀವು ನೋಡ್ಬೋದು. 2011 ಜನತೆ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿತ್ತು ಅಂತಂದಾಗ ಜನಸಂಖ್ಯೆಯಲ್ಲಿ ಹೆಚ್ಚು ಹೊಂದಿದ್ದು ಉತ್ತರ ಪ್ರದೇಶ. ಫೆಬ್ರವರಿ 2023ರಲ್ಲಿ ಭಾರತದ ಕೆಳಗಿನ ಯಾವ ಈಶಾನ್ಯ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆದವು ಅಂತಂದಾಗ ಯಾವುದಪ್ಪ ಅಂತ ತ್ರಿಪುರಾದಲ್ಲಿ ನಡೆಯಿತು. ನೆಕ್ಸ್ಟು 13ನೇ ಕ್ವಶನು. ಫೆಬ್ರವರಿ 2023ರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರು ಭಾರತದ ಕೆಳಗಿನ ಯಾವ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿದ್ದಂದ್ರೆ ಅಲಹಾಬಾದ್ನ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರು. ಖೇಲೋ ಇಂಡಿಯಾ 2023 ವಿಂಟರ್ ಗೇಮ್ಸ್ ಎಲ್ಲಿ ಆಯೋಜಿಸಲಾಗಿತ್ತು ಅಂದರೆ ಗುಲ್ಮರ್ಗ್. ನೆಕ್ಸ್ಟು ಕೆಳಗಿನ ಯಾವ ಕ್ರೀಡೆಗಾಗಿ ಬಿಮಲ್ ಪ್ರಫುಲ್ ಘೋಷ್ ಅವರು ಲೈಫ್ ಟೈಮ್ ವಿಭಾಗದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ 2022ರಲ್ಲಿ ಪಡೆದಂದ್ರೆ ಫುಟ್ಬಾಲ್ ಕ್ರೀಡೆಗಾಗಿ ಅವರು ಲೈಫ್ ಟೈಮ್ ಒಂದು ಜೀವಾಣು ಪ್ರಶಸ್ತಿಯನ್ನು ಗೆದ್ದರು. ಇವು ಏನಪ್ಪ ಅಂತಂದರೆ GKಗೆ ಸಂಬಂಧಪಟ್ಟಂತಹ 15 ಪ್ರಶ್ನೆಗಳಾದರೆ ನೆಕ್ಸ್ಟ್ ಬರುವಂಥವು ಸೈನ್ಸಿಗೆ ಸಂಬಂಧಪಟ್ಟಂತಹ 15 ಪ್ರಶ್ನೆಗಳು. ವಿದ್ಯುತ್ತನ್ನು ಬಳಸಿಕೊಂಡು ಮತ್ತೊಂದು ವಸ್ತುವಿನ ಮೇಲೆ ಯಾವುದೇ ಅಪೇಕ್ಷಿತ ಲೋಹದ ಪದರವನ್ನು ಲೇಪಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂದರೆ ಎಲೆಕ್ಟ್ರೋಪ್ಲೇಟಿಂಗ್ ಅಂತೀವಿ, ಅಂದರೆ ವಿದ್ಯುತ್ ಲೇಪನ. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ತಾಪಮಾನವನ್ನು ಅಳೆಯಲು ಕೆಳಗಿನ ಯಾವ ಸಾಧನವನ್ನು ಬಳಯುತ್ತಾರೆ ಅಂತಂದ್ರೆ ತಾಪಮಾನವನ್ನು ಅಳೆಯಲು ಥರ್ಮಾಮೀಟರನ್ನು ಯೂಸ್ ಮಾಡ್ತೀವಿ. ಹರ್ಟ್ಸ್ ಘಟಕವನ್ನು
ಧ್ವನಿ ತರಂಗಗಳ ಯಾವ ಗುಣಲಕ್ಷಣವನ್ನು ವ್ಯಕ್ತಪಡಿಸಲು ಬಳಸುತ್ತಾರೆ ಅಂದರೆ ಅದರ ಫ್ರೀಕ್ವೆನ್ಸಿ ಅಂದರೆ ಆವೃತ್ತಿಯನ್ನು ಒಂದು ವ್ಯಕ್ತಪಡಿಸಲು ಹೇಳ್ತಾರೆ. ನೆಕ್ಸ್ಟು ಕಬ್ಬಿಣದ ತುಂಡಿನ ಸುತ್ತಲ್ಪಟ್ಟಿರುವ ನಿರೋಧಕ ತಂತಿಯ ವಿದ್ಯುತ್ ಹರಿಯುವ ಸುರುಳಿಯನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ವಿದ್ಯುತ್ ಕಾಂತ, ಎಲೆಕ್ಟ್ರೋಮ್ಯಾಗ್ನೆಟ್ ಅಂತೀವಿ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು ವಸ್ತುವಿನ ದ್ರವ್ಯರಾಶಿಯನ್ನು ಅಳೆಯಲು ಬಳಸುವ ಘಟಕವಲ್ಲ ಅಂತಂದರೆ ವಸ್ತುವಿನ ಬಳಸುವುದು ಇದು ಆಂಗ್ಸ್ಟ್ರಾಮ್ ಅಲ್ವೇ ಅಲ್ಲ. ವಸ್ತುವಿನ ಯಾವ ಭೌತಿಕ ಸ್ಥಿತಿಯು ನಿರ್ದಿಷ್ಟ ಆಕಾರ ಮತ್ತು ಗಾತ್ರವನ್ನು ಹೊಂದಿರುತ್ತದೆ ಅಂತಂದರೆ ಘನ ಸ್ಥಿತಿಯಲ್ಲಿ ಒಂದು ನಿರ್ದಿಷ್ಟ ಆಕಾರ ಅಥವಾ ಗಾತ್ರವನ್ನು ಹೊಂದಿರುವಂಥದ್ದು. ಇರುವೆ ಕಚ್ಚಿದಾಗ ಮಾನವನ ಚರ್ಮದೊಳಗೆ ಕೆಳಗಿನ ಯಾವ ಆಮ್ಲ ಬಿಡುಗಡೆಯಾಗುತ್ತದೆ ಅಂತಂದರೆ ಫಾರ್ಮಿಕ್ ಆಮ್ಲ ಬಿಡುಗಡೆಯಾಗುತ್ತದೆ. 23ನೇ ಕ್ವಶನ್ ನೋಡ್ರಿ, ಸುಣ್ಣದ ನೀರಿನಲ್ಲಿ ಕಂಡುಬರುವಂತಹ ಪ್ರತ್ಯಾಮ್ಲ ಯಾವುದು ಅಂತಂದ್ರಾಗ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟು ಗ್ಯಾಲ್ವನೈಜೇಷನ್ ಎಂಬುದು ಕಬ್ಬಿಣದ ಮೇಲೆ ಜಿಂಕ್ ಸತುವನ್ನು ಲೇಪನ ಮಾಡುವುದು ಒಂದು ಪ್ರಕ್ರಿಯೆಯಾಗಿದೆ. ನೆಕ್ಸ್ಟು 2Na+Cl2 = 2NaCl. ಇದು ಯಾವ ಒಂದು ರಾಸಾಯನಿಕ ಕ್ರಿಯೆಯಾಗಿದೆ ಅಂತಂದ್ರೆ ರಾಸಾಯನಿಕ ಸಂಯೋಗ ಅಂತೀವಿ, ಕೆಮಿಕಲ್ ಕಾಂಬಿನೇಷನ್ ಅಂತೀವಿ. ನೆಕ್ಸ್ಟು ಯಾವ ಸಸ್ಯವು ಏಕಲಿಂಗಿ ಹೂಗಳನ್ನು ಒಂದು ಉತ್ಪಾದಿಸುತ್ತದೆ ಅಂತಂದ್ರೆ ಪಪ್ಪಾಯಿ ಹಣ್ಣಿನ ಗಿಡ ಒಂದು ಏಕಲಿಂಗಿಯ ಹೂವನ್ನು ಬಿಡುತ್ತದೆ. ಪಾಚಿ ಮತ್ತು ಜೀವಿಗಳು ನಂತಹ ಸಸ್ಯಗಳು ಯಾವ ರೀತಿಯ ಸಂತಾನೋತ್ಪತ್ತಿ ವಿಧಾನವಾಗಿದೆ ಅಂತಂದ್ರೆ ಇಲ್ಲಿ ಸ್ಪೋರ್ ರಚನೆ ಅಂತೀವಿ. ಯಾವುದು ಸ್ಪೋರ್, ಬೀಜಾಣು ರಚನೆ ಅಂತೀವಿ. 28ನೇದು ನೋಡ್ರಿ, ಕ್ಷಯರೋಗವು ಯಾವುದರಿಂದ ಉಂಟಾಗುತ್ತದೆ ಅಂತಂದರೆ ಇದು ಬ್ಯಾಕ್ಟೀರಿಯಾಗಳಿಂದ ಕ್ಷಯರೋಗ ಉಂಟಾಗುತ್ತದೆ. 29ನೇದು ಅನ್ನನಾಳವು ಮಾನವನ ದೇಹದ ಯಾವ ವ್ಯವಸ್ಥೆಯ ಒಂದು ಭಾಗವಾಗಿದೆ ಅಂತಂದ್ರೆ ಜೀರ್ಣ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಹೃತ್ ಸ್ನಾಯು ಮಾನವನ ದೇಹದ ಕೆಳಗಿನ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಅಂತಂದರೆ ಹೃದಯದಲ್ಲಿ ಕಂಡುಬರುತ್ತದೆ. ಇವು ಸೈನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟ್ ಇನ್ನು ಮ್ಯಾಥ್ಸ್ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿ ಅದಾವೆ. 500 ಸೇಬುಗಳ ಬೆಲೆ 1050 ಆದರೆ 300 ಸೇಬುಗಳ ಬೆಲೆ ಎಷ್ಟು? ಈಗ ಒಂದು ಸೇಬು ಬೆಲೆ ಎಷ್ಟು ಅಂತೇಳಿ ನಾವು ಕಂಡುಹಿಡಬೇಕು ಫಸ್ಟಿಗೆ. ಅಂದ್ರಾಗ ಏನು ಮಾಡ್ತೀವಿ, 1050 ಡಿವೈಡೆಡ್ ಬೈ 500 ಮಾಡ್ತೀವಿ. ಆವಾಗ ಏನಾಗುತ್ತೆ, ಇದೊಂದು 0 ಇದೊಂದು 0, 5 2ರಲ್ಲಿ 10, 5 1 ಕೆಳಗಡೆ 1 0 ಅದಂದ್ರೆ 2.1 ರೂಪೀಸ್ ಒಂದು ಸೇಬು ಬೆಲೆ. ಆದ್ರೆ ಅವ್ರು ಕೇಳಿದ್ದು 300 ಸೇಬುಗಳ ಬೆಲೆ. 2.1 ಇಂಟು 300 ಇಂಟು 21 ಅಂತಂದ್ರೆ 21 3 63 1 0 ಅಂದರೆ 630 ರೂಪಾಯಿಗಳು 300 ಸೇಬುಗಳ ಬೆಲೆ. ನೆಕ್ಸ್ಟ್ ಇಲ್ಲಿ ಸಿಂಪ್ಲಿಫಿಕೇಶನ್ ಅದ ನೋಡ್ರಿ. -5 +5 ಕ್ಯಾನ್ಸಲ್ ಆಯಿತು. ಇಲ್ಲಿ +3 -3 ಕ್ಯಾನ್ಸಲ್ ಆಯಿತು. ಉಳಿದದ್ದು 3 ಮೈನಸ್ ಒಳಗದ ನೋಡ್ರಿ, ಹೌದಾ. -5 -10 ಆಮೇಲೆ -10 -3 ಅಂದರೆ -13. ಆಪ್ಷನ್ ನಂಬರ್ 2 ಈಸ್ ರೈಟ್. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಸಂಖ್ಯೆ ಅದ. ಈ ಸಂಖ್ಯೆ ನಡುವೊಂದು ಅಂಕಿ ಬಿಟ್ಟಾರ, ಅದು ಯಾವ್ದು ಬಂತಂದ್ರೆ 3ರಿಂದ ಭಾಗ ಹೋಗುತ್ತಂದಾಗ 3ರಿಂದ ರೂಲ್ಸ್ ಏನಾದ್ರೆ ಎಲ್ಲ ಅಂಕಿಗಳನ್ನ ಕೂಡಿಸ್ಬೇಕಂದಾಗ. ಆದರೆ ಒಂದು ಅಂಕಿ ಗೊತ್ತಿಲ್ಲ, ಅದನ್ನ ಹಾಗೆ ಇಟ್ಕೋಬೇಕು. ಅವೆಲ್ಲ ಕೂಡಿಸ್ರಿ. 7 3 10 21 + x ಅಂದಾಗ ಈ ಎಕ್ಸ್ ಜಾಗದಲ್ಲಿ ಅಂಕಿಯ ಕನಿಷ್ಠ ಮೌಲ್ಯವೆಷ್ಟು ಅಂತಂದಾಗ ಕನಿಷ್ಠ ಅಂತಂದ್ರೆ 0. ಈಗ ನೋಡಿರಿ 21 ಅದ, ಇದಕ್ಕೆ ನಾನು 0 ಆ್ಯಡ್ ಮಾಡಿದ್ರು ನನಗೆ 21 ಬರುತ್ತೆ. ಆದ್ರೂ ನನಗೆ 3ರಲ್ಲಿ ಭಾಗ ಹೋಗುತ್ತೆ. ಅಂದ್ರೆ ಈ ಎಕ್ಸನ ಬೆಲೆ ನಾವು ಇಲ್ಲಿ ಏನಂತ ಬರಿಬೋದು, 0 ಅಂತ ನಾವು ತಗೋಬೋದು. ಆಪ್ಷನ್ ನಂಬರ್ 4 ಈಸ್ ರೈಟ್. 11 ಮತ್ತು 25ರ ನಡುವಿನ ಇರುವ 5 ಸಮಸಂಖ್ಯೆಗಳ ಸರಾಸರಿ 11 ಆದಮೇಲೆ 12, 14, 16, 18, 20 ಇವು 5 ಸಂಖ್ಯೆಗಳು ಸಮ ಸಂಖ್ಯೆಗಳು. ಈ ಕಡೆ 2 ಬಿಟ್ಟ ನಂತರ ಮಧ್ಯದಲ್ಲಿರುವಂಥದ್ದು ನಮ್ಮದು ಸರಾಸರಿ. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟ್ 35ನೇ ಕ್ವಶನ್ ನೋಡ್ರಿ. ABCDE ಎಷ್ಟದಾವ ಟೋಟಲು? 5 ಅದಾವ. ಈ 5ರದ್ದು ಸರಾಸರಿ 7 ಅದ. 5 7 ಎಷ್ಟು? 35. ನೆಕ್ಸ್ಟ್ 5 ಸಂಖ್ಯೆಗಳಾದ PQRS ಇವು 5 ಅದಾವ. ಇದ್ರದ್ದು ಎಷ್ಟದ? 10 ಅದ. ಟೋಟಲ್ ಎಷ್ಟಾಯಿತು? 50 ಆಯಿತು. ಓಕೆ, ಈಗ ಟೋಟಲ್ ಒಟ್ಟು ಸರಾಸರಿ ಅಂದಾಗ 5 + 5 10 ಆಯಿತು. 50 + 35 85 ಆಯಿತು. 85 ಡಿವೈಡೆಡ್ ಬೈ 10 ಅಂದಾಗ 8.5 ಟೋಟಲ್ ನಮ್ಮದು ಎವರೇಜ್ 10 ಸಂಖ್ಯೆಗಳು. ಆಪ್ಷನ್ ನಂಬರ್ 1 ಈಸ್ ರೈಟ್. ನೆಕ್ಸ್ಟು 36ನೇ ಕ್ವಶನ್ ನೋಡ್ರಿ. 4/4
4/5 ಭಿನ್ನ ಪರ್ಸೆಂಟೇಜ್ ಒಳಗೆ ಬರೆದಾಗ ಇಂಟು 100 ಮಾಡ್ತೀವಿ. 5 ಒಂದಲೇ 5 20 ಇಂಟು 4 ಅಂದ್ರೆ 80%. ಆಪ್ಷನ್ ನಂಬರ್ 3 ಸರಿ. 37ನೇ ಕ್ವಶನ್ ನೋಡ್ರಿ. ಹಾಲಿನ ವ್ಯಾಪಾರಿ ಒಬ್ಬನು ಮಾರಾಟ ಮಾಡುವ ಹಾಲಿನಲ್ಲಿ 900 ಮಿಲಿ ಹಾಲು 100 ಮಿಲಿ ನೀರನ್ನು ಸೇರಿಸುತ್ತಾನೆ. ಹಾಲು ಮತ್ತು ನೀರಿನ ಅನುಪಾತ ಎಷ್ಟು? ನೋಡಿರಿ, ಫಸ್ಟಿಗೆ ಹಾಲು ಮತ್ತು ನೀರು ಕರೆಕ್ಟ್ ಅದ. 900 ಅನುಪಾತ 100 ಅಂದಾಗ ಇವೆರಡು 0 ಹೋಯಿತು. ಎಷ್ಟು ಉಳಿತು? 9:1. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟ್ ಬರುವಂಥದ್ದು ನೋಡ್ರಿ, ತ್ರಿಕೋನವೊಂದರ ಒಂದು ಕೋನಗಳು 2:3:4 ಅದಾವ. ಹಂಗಾದ್ರೆ ಆ ಕೋನಗಳು ಯಾವ್ಯಾವು ಅಂತಂದಾಗ, ಈಗ ಯಾವ್ಯಾವು ಅಂತಂದಾಗ ಈ ಬರುವಂತಹ 3 ಕೋನಗಳನ್ನು ನಾನು ಸಿಂಪ್ಲಿಫೈ ಮಾಡಬೇಕು. ಅಂದರೆ ಈಗ 20 ಅದ, 1ನೇದು 30 ಅದ, ಆಮೇಲೆ 40 ಅದ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ ಎಷ್ಟು ಬಂತು? 0 0 ಕ್ಯಾನ್ಸಲ್ ಆಗಿ 2 3 4 ಬಂತ. ಅಂದ್ರೆ ನನಗೆ 1ನೇ ಆಪ್ಷನ್ನು ಸರಿಯಾದ ಉತ್ತರ. ಆ ಕೊಟ್ಟಂತಹ ಅನುಪಾತಗಳು ಯಾವ ಒಂದು ಆಯ್ಕೆಯನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ಅದು ಬರುತ್ತೋ ಅದೇ ನಮ್ಮದು ಉತ್ತರವಾಗಿರುತ್ತೆ. 39ನೇ ನೋಡ್ರಿ, V2 ವರ್ಷಕ್ಕೆ 5ರಷ್ಟು 2200 ರೂಪಾಯಿಗಳನ್ನು 5ರಷ್ಟು 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? ಇವೆರಡು 0 5 2 10 ಅಂದ್ರೆ 220 ರೂಪಾಯಿಗಳು ಅಲ್ಲಿ ಆಗುವಂತಹ ಸಿಂಪಲ್ ಇಂಟ್ರೆಸ್ಟ್. ನೆಕ್ಸ್ಟು 30ನೇ ಪ್ರಶ್ನೆ ನೋಡ್ರಿ. ಮಂಜು 50 ನಿಮಿಷಗಳಲ್ಲಿ 5 ಕಿಲೋಮೀಟರ್ ಕ್ರಮಿಸುತ್ತಾನೆ. ಅವಳು 135 ನಿಮಿಷಗಳು ಎಷ್ಟು ದೂರ ಕ್ರಮಿಸುತ್ತಾಳೆ? 5 ನಿಮಿಷಕ್ಕೆ ಎಷ್ಟಾಗತ್ತೆ ರೀ? 50 ನಿಮಿಷಕ್ಕೆ ಎಷ್ಟಾಯಿತು? 5 ಕಿಲೋಮೀಟರ್. ಹಾಗಾದ್ರೆ ಅವ್ರು ಕೇಳಿದ್ದೇನು 135ಕ್ಕೆ ಎಷ್ಟು? ಈ ಕ್ರಾಸ್ ಮಲ್ಟಿಫಿಕೇಷನ್ 5 ಇಂಟು 135 ಡಿವೈಡೆಡ್ ಬೈ 50 ಅಂತಂದಾಗ 5 ಒಂದಲೇ 5 10 ಅಂದಾಗ ಇಲ್ಲಿ ಏನು ಬರುತ್ತೆ ನನಗೆ? ಈಕ್ವಲ್ ಟು 13.5 ಬಂತ. ಇದೇನು ನನಗೆ ಇಲ್ಲಿ ಬಂದದ್ದು ಎಷ್ಟರೊಳಗೆ ಕೊಟ್ಟಾರ ಇವರು? ನಿಮಿಷದಲ್ಲಿ ಕಿಲೋಮೀಟ್ರ್ ಒಳಗೆ 13.5 ಅಂದಾಗ ಇಲ್ಲಿ ಮೀಟರ್ ಒಳಗೆ ಕೊಟ್ಟಾರ ಅಂದರೆ ಎಷ್ಟಾಯಿತು? 13,500 ಮೀಟರ್. ಇದು ನಮ್ದು ಆನ್ಸರ್ ಎಷ್ಟು ಬಂತು? 13.5 ಮೀಟರ್ ಒಳಗೆ ಬಂದಾಗ ನಾನು ಕಿಲೋಮೀಟ್ರ್ ಒಳಗೆ ಮಾಡ್ಬೇಕಂತಂದಾಗ ನಾವು ಏನು ಮಾಡ್ಬೇಕು? ಇದನ್ನು ಮತ್ತು ಈಗಾಗಲೇ ಇದೇನದ ನಮಗೆ ಕಿಲೋಮೀಟ್ರ್ ಒಳಗದ, ಆದರೆ ಅದನ್ನು ಮೀಟ್ರ್ ಒಳಗೆ ಮಾಡ್ಬೇಕಂದ್ರೆ ನಾವು ಮತ್ತು ಅದಕ್ಕೆ ಇಂಟು 100 ಮಾಡಿದಾಗ ಎಷ್ಟು ಬರುತ್ತೆ? 13,500. ಡನ್. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡಿರಿ. 41ನೇದು. ಇಲ್ಲಿ ಕೊಟ್ಟಂತಹ ಒಂದು ಈಕ್ವೇಷನ್ ಯಾವ ರೂಪದಲ್ಲಿ ಇದೆಯಪ್ಪ ಅಂತಂದ್ರೆ ಒಂದು a - b ಹೋಲ್ ಸ್ಕ್ವೇರ್ ರೂಪದಲ್ಲಿ ಅದ. ಇಲ್ಲಿ a - b ಹೋಲ್ ಸ್ಕ್ವೇರ್ ಅಂದಾಗ ಏನು ನಮ್ಮದು ಫಾರ್ಮುಲಾ ಅಂತಂದ್ರೆ a² - 2ab + b². ಇಲ್ಲಿರುವಂಥದ್ದು 2m ಇದ್ದದ್ದು a ಅಂದಂಗೆ, 3x ಇದ್ದದ್ದು b ಅಂದಂಗೆ. ಆ ವ್ಯಾಲ್ಯೂಸನ್ನು ಇದ್ರೊಳಗೆ ಹಾಕಿದ್ರೆ 2m² ಅಂದ್ರೆ 4m² ಮೈನಸ್ ಇದೆಷ್ಟಾಗುತ್ತಾ? 3 6 6 12 ab ಅಂದ್ರೆ mx ಪ್ಲಸ್ b ಅಂತಂದಾಗ 9x². ಹೌದಾ? ಇದು ಆಪ್ಷನ್ ಎಲ್ಲದ ಅದೇ ಆನ್ಸರ್. 4m² ಮೈನಸ್ 12xm ಪ್ಲಸ್ sin x ಪ್ಲಸ್ ಅಂದ್ರೆ 4ನೇ ಆಪ್ಷನ್. ನೆಕ್ಸ್ಟ್ ಈಗ ಬರುವಂಥದ್ದು ನೋಡಿರಿ. ಇಲ್ಲಿ ಇದು ಸಿಂಪ್ಲಿಫಿಕೇಷನ್ ಅದ. ಫಸ್ಟಿಗೆ ನಾನು ಏನು ಮಾಡ್ತೀನಿ? ಕೊಟ್ಟಂಥ ಪ್ರಶ್ನೆಯಲ್ಲಿ ಈ ಪ್ಲಸ್ 3x ಈ 3s ಹೋಯಿತು. ನನಗೆ ಉಳಿದದ್ದು ಏನೈತಿ? 2s/4 - 6 ಈ ಕಡೆ -44 ಅದ. ಇಲ್ಲಿ ನಾ ಒಳಗಡೆ 2ನ ಇನ್ಬಿಲ್ಟ್ ನಾ ತೊಗೊಂಡಂತ ಏನು ಉಳಿತು ನನಗೆ? ಬರೀ s/2 - 12 + 8 = -44. ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಡೈರೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಸ್ಟೆಪ್ಗಳು ಸ್ಕಿಪ್ ಆಗ್ತವೆ. ಇಲ್ಲಾಂದ್ರೆ ಒಂದು ಪೇಜ್ ಮಾಡ್ಕೊಂಡು ಕೂಡಬೇಕಾಗತ್ತೆ. ಈಗ ನೋಡಿರಿ, ಈ 12 ಆಮೇಲೆ 8 ಅಂತಂದಾಗ ಬರೀ 4 ಉಳಿತಿಲ್ಲ. ಇದು -4 ಉಳಿತು. ಹೌದಾ? ಇವೆರಡರದ್ದು ನಾ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಈ -4 ಆ ಕಡೆ ಕಳಿಸಿದ್ರೆ ಎಷ್ಟಾಯಿತು? ಈ ಕಡೆ ಕಳಿಸಿದ್ರೆ ಮೈನಸ್ ಹೋಯಿತು. ಹೌದಾ? ಕಡೆದಾ? ಓಕೆ, ಕರೆಕ್ಟ್ ಅದಲ್ಲ? ಇಲ್ಲಿ -4 ಅಂದರೆ ಈ ಕಡೆ 40 ಉಳಿತಾ. 40 ಉಳಿದ ಮೇಲೆ ನನಗೆ ಇಲ್ಲಿ 2 ಅದಲ್ಲ, 2 ಈ ಕಡೆ ಹೋದರೆ ಮೈನಸ್ ಆಯ್ತಲ್ಲ, ಮೈನಸ್ ಚಿಹ್ನೆ. ಈ 2 ಈ ಕಡೆ ಇಂಟು ಆಗುತ್ತೆ.
ಹೌದಾ? ಇಲ್ಲಿ ಮೈನಸ್ ಇದ್ದದ್ದು ಈ ಕಡೆ ಹೋದ್ರೆ ಪ್ಲಸ್ ಆಯಿತಾ? ಕರೆಕ್ಟ್ ಅದೇನಾ? ಇದು ಟೋಟಲ್ ಹೋಗಿ ನನಗೆ -4 ಅಷ್ಟೇ ಆಯಿತು. ಮೈನಸ್ ಇದ್ದದ್ದು ಆ ಕಡೆ ಹೋದ್ರೆ ಪ್ಲಸ್ ಆಯಿತು. ಪ್ಲಸ್ ಇದ್ದದ್ದು ಮೈನಸ್ ಒಳಗೆ -40. ಈ ಎರಡು ಈ ಕಡೆ ಹೋದರೆ ಮಲ್ಟಿಫಿಕೇಷನ್ ಅಂದ್ರೆ -80. ಎಸ್ ವ್ಯಾಲ್ಯೂ ಎಷ್ಟು ಅದ ರೀ? -80. ಆಪ್ಷನ್ ನಂಬರ್ ಎಲ್ಲದ ನೋಡಿರಿ, 3rd ಈಸ್ ರೈಟ್. ವೆರಿ ಸಿಂಪಲ್. ಓಕೆ, ಡನ್. 43ನೇ ಕ್ವಶನ್. ಒಂದು ಸಾಮಾನ್ಯ ಶೃಂಗ ಮತ್ತು ಒಂದು ಸಾಮಾನ್ಯ ಬಾಹುವನ್ನು ಹೊಂದಿದ್ದು ಸಾಮಾನ್ಯ ಬಾಹುವಿನ ಎರಡೂ ಬದಿಯಲ್ಲಿ ಅಸಮಬಾಹುಗಳನ್ನು ಹೊಂದಿದ್ದರೆ ಎರಡು ಕೋನಗಳನ್ನು ಎಂದರೆ ಏನು? ಓಕೆ, ಇದನ್ನು ಕ್ವಶನ್ ನೋಡ್ರಿ, ಆನ್ಸರ್ ಏನಾಗುತ್ತೆ? ಲಾಸ್ಟ್ ಒನ್, ಪಾರ್ಶ್ವ ಕೋನಗಳು. ನೆಕ್ಸ್ಟ್ ಕ್ವಶನನ್ನು ನೋಡ್ರಿ, 44ನೇದು. 20 ಬಾಹುಗಳನ್ನು ಹೊಂದಿರುವಂತಹ ನಿಯಮದ ಬಹುಭುಜಾಕೃತಿಯ ಎಲ್ಲ ಬಾಹ್ಯ ಕೋನಗಳ ಮೊತ್ತ ಎಷ್ಟು ಅಂತಂದಾಗ ಅವನೇನಂದಾನ, ಎಷ್ಟೇ ಬಾಹುಗಳಿದ್ರೂ ನಿಯಮಿತ ಬಹುಭುಜಾಕೃತಿಯ ಒಂದು ರೆಗ್ಯುಲರ್ ಪಾಲಿಗಾನ್ ಅಂತೀವಲ್ಲ, ಇದರ ಒಳಕೋನಗಳ ಮೊತ್ತ ಎಷ್ಟಾಗತ್ತಪ್ಪ ಅಂತಂದ್ರೆ ಟೋಟಲ್ ನಮ್ಮದು 360 ಡಿಗ್ರಿನ ಇರ್ತದೆ. ನೆಕ್ಸ್ಟ್ ಓಕೆ, 45ನೇ ಪ್ರಶ್ನೆಯನ್ನು ನೋಡಿ ಏನಿದೆ ಅಂತೇಳಿ. ಇಲ್ಲಿ 20 ಮೀಟರ್ ಹಾಗೂ 10 ಮೀಟರ್ ಮತ್ತು 10 ಮೀಟರ್ ಅಳತೆಯಲ್ಲಿ ಗಣಾಕೃತಿಯ 4 ಗೋಡೆಗಳು ಸುಣ್ಣ ಬಳೆಯಬೇಕಾಗಿದೆ. ಸುಣ್ಣ ಬಳೆಯಲು ಬೇಕಾದ ಒಟ್ಟು ವಿಸ್ತೀರ್ಣ ಅಂತಂದಾಗ ಇಲ್ಲಿ ಫಾರ್ಮುಲಾ ಇರೋದು A = 2H × L + B. ಓಕೆ, 2 × H ಎಷ್ಟದ? 10 ಅದ. ಆಮೇಲೆ L ಎಷ್ಟದ? 20 ಅದ. ಆಮೇಲೆ B ಎಷ್ಟದ? 10 ಅದ. ಟೋಟಲ್ ನೋಡಿರಿ, 2 × 10 ಅಂದರೆ 20 ಆಯಿತು. ಇಂಟು 30, 3 6, 1 2 0 ಅಂತಂದ್ರೆ 600 ಮೀಟರ್ ಸ್ಕ್ವೇರ್. ಆಪ್ಷನ್ ನಂಬರ್ 2nd ಈಸ್ ರೈಟ್. ಇನ್ನು ರೀಸನಿಂಗ್ ಕ್ವಶನ್ಗಳು ನೋಡಿರಿ. ರಾಹುಲ್ ಸ್ಥಾನವು ಎರಡೂ ಬದಿಯಿಂದ 10ನೇ ಸ್ಥಾನದಲ್ಲಿದ್ದರೆ ಆ ಸಾಲಿನಲ್ಲಿರುವಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಅಂದರೆ ಈ ಕಡೆದು 10, ಈ ಕಡೆದು 10 ಅಂದರೆ ಎರಡು ಕೂಡಿಸ್ರಿ 20 ಆಯಿತು. ಅವ್ನು 2 ಸಲ ಕೌಂಟ್ ಮಾಡಿರ್ತೀವಿ, ಒಂದು ಮೈನಸ್ ಮಾಡಿರಿ, ಎಷ್ಟು ಬಂತು? 19 ವಿದ್ಯಾರ್ಥಿಗಳು ಆ ಸಾಲಿನಲ್ಲಿ ಇದ್ದಾರೆ. ನೆಕ್ಸ್ಟ್ ನೋಡ್ರಿ, ಏನದ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಅದ. ಇಲ್ಲಿ ಇದ್ದಂತಹ ಒಂದು ಫಸ್ಟ್ 2 ಅಕ್ಷರಗಳನ್ನು ತೊಗೊಂಡು ಉಲ್ಟಾ ಬರ್ದಾರ. ನೆಕ್ಸ್ಟ್ 2 ಅಕ್ಷರಗಳನ್ನು ಕೂಡ ಉಲ್ಟಾ ಬರ್ದಾರ. ಅದೇ ರೀತಿ ವಿಂಡ್ ಎಂಬ ಪದವನ್ನು ನಾವು ಹಾಗೆ ಬರೀಬೇಕು, IWDN. ಎಲ್ಲದ ನೋಡ್ರಿ, IWDN. ಆಪ್ಷನ್ ನಂಬರ್ 4th ಈಸ್ ರೈಟ್. ನೆಕ್ಸ್ಟ್ ನೋಡ್ರಿ, ಫೇವ್ರೇಟ್ ಎಂಬ ಪದದ ಅಲ್ಲಿರುವಂಥದ್ದು ಫಸ್ಟಿಗೆ ಬರೀದಿ FAVOURITE. ಇದನ್ನು ಅಲ್ಫಾಬೆಟಿಕಲಿ ಬರೆದಾಗ ಯಾವ ಅಕ್ಷರಗಳು ಸೇಮ್ ಸ್ಥಾನದೊಳಗೆ ಬರ್ತಾವಂತ ಕೇಳಿರ. ಫಸ್ಟಿಗೆ A ಬರಿತೀವಿ, ಆಮೇಲೆ E ಅದ, ಆಮೇಲೆ F, ಆಮೇಲೆ IORT ಅದ, U ಅದ, F ಅದ. ಅಂದರೆ ಇಲ್ಲಿ ಬರುವಂಥದ್ದು ಒಂದೇ ಅಕ್ಷರ R. ಅಂದ್ರೆ ಆಪ್ಷನ್ ನಂಬರ್ 2 ಈಸ್ ರೈಟ್. ನೆಕ್ಸ್ಟ್ 49ನೇದು ನೋಡ್ರಿ, ಎಷ್ಟು ಮೂರುಗಳಿವೆ ಅಂತಂದಾಗ 1 2 3 4 4 ಮೂರುಗಳಿವೆ ಅಂತಂದ್ರೆ ಆಪ್ಷನ್ ನಂಬರ್ ಇದ್ರೊಳಗೆ 4 ಇಲ್ಲಲ್ಲ ಅಂದ್ರೆ ಯಾವುದೂ ಅಲ್ಲ ಅನ್ನಂಗೆ. ಹೌದಾ? ನೋಡಿರಿ, ಮೂರುಗಳು ಎಷ್ಟದ ಅಂತ ಕೇಳ್ಯಾರ. ಇಲ್ಲಿ 1 ಅದ, ಆಮೇಲೆ 2 ಅದ. ಹೌದಾ ಇಲ್ಲೋ? ಓಹೋ, ಪ್ರತಿಯೊಂದರ ತಕ್ಷಣದ ಹಿಂದೆ ಒಂದು ಬೆಸ ಸಂಖ್ಯೆ ಇರಬೇಕು. ನೋಡ್ರಿ, ಎಷ್ಟು 3 ಅದಾವ ಅಂತ ಕೇಳ್ಯಾರ. ಭಾಳ ಇಂಪಾರ್ಟೆಂಟ್ ನೋಡ್ರಿ. 3 ಅದಾವ, ಆದರೆ ಏನಂತ ಕೇಳ್ಯಾನವ, ಪ್ರತಿಯೊಂದರ ತಕ್ಷಣದ ಹಿಂದೆ ಅಂದ್ರೆ 3 ಇತ್ತಂದ್ರೆ ಅದ್ರ ಹಿಂದೆ ಒಂದು ಬೆಸ ಸಂಖ್ಯೆ ಇರಬೇಕು. ಅಂಥವು ಎಷ್ಟು ಅದಾವ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, 3 ಅದ, ಹಿಂದೆ ಒಂದು ಬೆಸ ಸಂಖ್ಯೆ ಅದ ಅಂದ್ರೆ 13 ಅದ. ನೆಕ್ಸ್ಟ್ ಏನದ, ಇಲ್ಲಿ 7 ಅದ, 3 ಅದ. ನೆಕ್ಸ್ಟು ಮತ್ತೆ ಇಲ್ಲಿ 3 ಅದ, ಇಲ್ಲಿ 4 ಅದ, ಆದರೆ ಇದು ಸಮಸಂಖ್ಯೆ ಅದ, ಇದು ಬರೋಂಗಿಲ್ಲ. ನೆಕ್ಸ್ಟು 5 3 ಅದ. ಹೌದಾ? ಟೋಟಲ್ ಎಷ್ಟಾಯಿತು? ಇದು 1, ಇದು 2, 3. ಟೋಟಲ್ ಎಷ್ಟು ಅದಾವ? 3 ಅದಾವ. ಆಪ್ಷನ್ ನಂಬರ್ 4th ಈಸ್ ರೈಟ್. ನೆಕ್ಸ್ಟು ಕೊನೆಯ ಪ್ರಶ್ನೆಯನ್ನು ನೋಡಿರಿ. ಇಲ್ಲಿ ಇರುವಂತಹ ಒಂದು ಪ್ರಶ್ನೆ ಏನದ, ಇಲ್ಲಿ ಕೊನೆಯ ಏನು ಇದೇನ ಶಬ್ದಗಳದಾವಲ್ಲ ಇವುಗಳನ್ನ ಉಲ್ಟಾ ಬರ್ಕೊತ ಬಂದಾರ ಅವ್ರು ಅಷ್ಟೇ. ನೋಡಿರಿ, ಬರ್ತಡೇ ಇದ್ದದನ್ನು ಈ ಸೈಡ ಉಲ್ಟಾ ಬರ್ತಾರೆ. ಅದೇ ರೀತಿ ಲೊಕೇಶನನ್ನು ಉಲ್ಟಾ ಬರೀರಿ, NOITACOL. ಎಲ್ಲಿದೆ ನೋಡಿರಿ, NOITA ಅಂದರೆ ಇದು ಬರೋಂಗಿಲ್ಲ, ಇದು ಬರೋಂಗಿಲ್ಲ. ಇನ್ನು ಬರುವಂಥವು 2 ಮತ್ತು 3 ಯಾವುದ್ರ ಒಂದು ಬರ್ತದೆ. NOITACOL
ಅಂದ್ರೆ ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ಸೊ ಇದು ನಿಮ್ದು ಏನಾಯ್ತಪ್ಪ ಅಂದ್ರೆ ಟೋಟಲು 30ನೇ ಟೆಸ್ಟ್ ಆಯಿತು. ಹೌದಾ? ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ, ಎರಡೆರಡು ಟೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಾರೆ ಎಕ್ಸಾಮ್ ಸಮೀಪದ ಕ್ವಶನ್ಗಳು ಯಾವ ರೀತಿ ಅದಾವೆ ಅಂತೇಳಿ ನಿಮಗೂ ಗೊತ್ತಾಗತ್ತದ. ಸೊ ಅದಕ್ಕೋಸ್ಕರ ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡಿದರೆ ಒಂದೇ ಕಡೆ ನಿಮಗೆಲ್ಲ 30 ಟೆಸ್ಟ್ಗಳು ಸಿಗ್ತವೆ. ಉಳಿದಿದ್ದ 16 ಟೆಸ್ಟ್ಗಳನ್ನು ಆದಷ್ಟು ಬೇಗ ಮುಗಿಸ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.